ನಾನು ಹೇಳೋದು ನಾನು ಅವರ ಯಾರು ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಷ್ಟು ಕೆಟ್ಟ ಮಾತು ನಾನು ಆಡೇ ಇಲ್ಲ. ಇರೋದ್ರಲ್ಲಿ ಬಹಳ ತೂಕವಾಗಿ ಮಾತಾಡ್ತೀನಿ. ಅಷ್ಟು ಮಾತಿಗೆ ಇವರು ಹಿಂಗೆ ಎಗರಾಡಿದ್ರೆ ಹೆಂಗೆ? ನಾನೇನು ಹೇಳಿದೆ? ನೀವು ಪರಿಹಾರ ಕೊಟ್ಟಿಲ್ಲ ಅಂದೆ, ಅದಕ್ಕೆ ಎದ್ದು ನಿಂತ್ಕೊಂಡು ಗಲಾಟೆ. ಏನ್ ತಪ್ಪೇನು ಹೇಳಿದೆ? ನಾನು ಅಂಕಿಅಂಶ ಓದೇ ಇಲ್ಲ. ನಾನು ಅಂಕಿಅಂಶ ಯಾರ್ಯಾರು ಏನೇನು ಕೊಟ್ಟಿದ್ರು ಅಂತ ಹೇಳಲೇ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಮಾತಾಡಿದ್ರೆ ನಾವು ವಿರೋಧ ಪಕ್ಷದವರು ಏನ್ ಮಾತಾಡ್ಬೇಕಾದ್ರೆ? ಆಯ್ತು, ಈಗ ಮನೆ ಮುಖ್ಯಮಂತ್ರಿ ಮಾತಾಡ. ನಾವು ಸರ್ಕಾರ ನಡೆಸ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಒಪ್ಕೊಂಡಿದ್ದೀವಿ. ಸಂಸದೀಯ ವ್ಯವಸ್ಥೆಯಲ್ಲಿ ಕೊಡೋದು ತಗೊಳ್ಳೋದು ಇದ್ದೇ ಇರ್ತದೆ. ಹಾಗಂತೇಳಿ ಸಭಾನಾಯಕರು ಮಾತಾಡುವಾಗಲಿ, ವಿರೋಧ ಪಕ್ಷದ ನಾಯಕರಾಗಿ ಮಾತಾಡೋದಾಗಲಿ ನಾವು ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಸದನದ ಗೌರವ ಕಡಿಮೆ ಆಗ್ತಾ ಇದೆ, ಅಜಯ್ ಚರ್ಚೆಯ ಗುಣಾತ್ಮಕವಾದಂಥ ಚರ್ಚೆ ನಡೀತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಸಾರ್ವಜನಿಕರು ವ್ಯಕ್ತಪಡಿಸ್ತಕ್ಕಂಥ ಪರಿಸ್ಥಿತಿನಲ್ಲಿ ನಾವಿದ್ದೇವೆ. ಇದು ಪರಿಸ್ಥಿತಿ. ನಾನು ಹಿಂದಿನದೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ನಾನು ವಿರೋಧ ಪಕ್ಷದಲ್ಲಿದ್ದಾಗ ಅಥವಾ ಮುಖ್ಯ ಸಭಾನಾಯಕನಾಗಿರುವಾಗ ಅಥವಾ ಬೇರೆ ಮಂತ್ರಿ ಆಗಿರುವಾಗ, ಸದಸ್ಯನಾಗಿರುವಾಗ ನಾನು ಯಾವತ್ತೂ ಕೂಡ ಸದನದಲ್ಲಿ ಅನ್ಪಾರ್ಲಿಮೆಂಟ್ರಿನ ಉಪಯೋಗಿಸಿಲ್ಲ. ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ, ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಕೂಡ ಪಾರ್ಲಿಮೆಂಟ್ರಿ ಪದಗಳನ್ನೇ ಉಪಯೋಗಿಸಿರ್ತಕ್ಕಂಥದ್ದು. ಆ ಥರ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸಿದ್ರೆ ನೀವು ಇದ್ದೀರಿ ಅಥವಾ ಬೇರೆ ಮಂತ್ರಿಗಳಿದ್ದಾರೆ, ಅದು ಇಂಟರ್ಫಿಯರ್ ಆಗ್ತಕ್ಕಂಥದ್ದು ಸಹಜ. ಆದರೆ ಪಾರ್ಲಿಮೆಂಟ್ರಿ ಪದಗಳನ್ನು ಉಪಯೋಗಿಸಿದಾಗ ಅದನ್ನು ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ನಾನು ನಮ್ಮ ಮಂತ್ರಿಗಳಿಗೂ ಹೇಳ್ತೀನಿ ಮತ್ತು ಸದಸ್ಯರುಗಳಿಗೂ ಕೂಡ ಹೇಳ್ತೀನಿ, ವಿರೋಧ ಪಕ್ಷದವರು ಮಾತಾಡುವಾಗ ಅಡ್ಡಿಪಡಿಸ್ತಕ್ಕಂಥದ್ದು, ಸುಮ್ಮನೆ ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇಲ್ಲಿ ಕೃಷ್ಣ ಬೈರೇಗೌಡರು ಅವರು ಫ್ಯಾಕ್ಟ್ಸ್ ಹೇಳಿದರು ಅಷ್ಟೇ. ಬಟ್ ಆದರೂ ಕೂಡ ವಿರೋಧ ಪಕ್ಷದ ನಾಯಕರು ಈಲ್ಡಾದರೂ ಮಾತ್ರ ಫ್ಯಾಕ್ಟ್ಸ್ ಹೇಳಬೇಕು, ಸತ್ಯ ಹೇಳಬೇಕು, ವಾಸ್ತವ ಸಂಗತಿಗಳನ್ನು ಹೇಳಬೇಕು. ಈಲ್ಡ್ ಆಗಲ್ಲ ಅಂತಂತಂದರೆ ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸೊ ಅದು ನಾನಾಗಲಿ ನೀವಾಗಲಿ ಯಾರೇ ಆಗಲೂ ಕೂಡ ನಾವು ಈಲ್ಡ್ ಆಗಲ್ಲ ಅಂತಂದರೂ ಕೂಡ ಅನೇಕ ಸಾರಿ ಸದಸ್ಯರುಗಳು ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಹೋಗಲಿ, ಯಾಕೆ. ಬಟ್ ಈಲ್ಡ್ ಆಗಲ್ಲ ಅಂತಂದರೆ ಅಡ್ಡಿಪಡಿಸಬಾರ್ದು. ಎರಡು ಕಡೆ, ಈ ಕಡೆ ಆ ಕಡೆ. ವಿರೋಧ ಪಕ್ಷದವ್ರಿಗೆ ಹಕ್ಕಿದೆ, ಟೀಕೆ ಮಾಡತಕ್ಕಂಥ ಹಕ್ಕಿದೆ, ಟೀಕೆ ಮಾಡಿ. ಬಟ್ ಅನ್ಪಾರ್ಲಿಮೆಂಟ್ರಿ ಪದಗಳನ್ನು ಉಪಯೋಗಿಸ್ಬೇಡಿ. ಸಾಧ್ಯವಾದ ಮಟ್ಟಿಗೆ ಅಸತ್ಯವನ್ನು ಹೇಳ್ತಕ್ಕಂಥದ್ದನ್ನು ನಿಲ್ಲಿಸಿ ಅಷ್ಟೇ. ಇಲ್ಲ, ಈ ಕಡೆಯವ್ರಿಗೆ, ಎರಡೂ ಕಡೆಯವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಆ ಕಡೆ ಈ ಕಡೆ ಅಂತ ಇಲ್ಲ. ಟೀಕೆ ಮಾಡೋರು ಜಾಸ್ತಿ ಯಾರು? ವಿರೋಧ ಪಕ್ಷದವರವರು. ಟೀಕೆ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಟೀಕೆ ಮಾಡಿ. ಆದರೆ ವಾಸ್ತವ ತಳಹದಿ ಮೇಲೆ ಟೀಕೆಗಳನ್ನು ಮಾಡಿ ಅಷ್ಟೇ. ಟೀಕೆಗಳನ್ನು ಸ್ವೀಕಾರ ಮಾಡಲಿಕ್ಕೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಸಮರ್ಥವಾಗಿದ್ದೀವಿ. ಉತ್ತರ ಕೊಡೋಣ. ಆದರೆ ಉತ್ತರ ಕೊಡುವಾಗ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾರೇ ಆಗಲಿ, ಇವರಾಗಲಿ ಅವರಾಗಲಿ, ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ. ಸೊ ಸಭಾನಾಯಕರು ಮಾತಾಡುವಾಗಲಿ, ವಿರೋಧ ಪಕ್ಷದ ನಾಯಕರು ಮಾತಾಡುವಾಗಲಿ, ಅಥವಾ ಬೇರೆ ಮಾನ್ಯ ಸದಸ್ಯರುಗಳು ಮಾತಾಡುವಾಗಲಿ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡೋಣ. ಬಿಕಾಸ್ ಸದನದ ಗೌರವ ಎತ್ತಿಡಿತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಒಂದೇ ನಿಮಿಷ ಮುಖ್ಯಮಂತ್ರಿ, ನಾನೇನು ಅನ್ಪಾರ್ಲಿಮೆಂಟ್ರಿ ಪದ ಉಪಯೋಗಿಸ್ತಾ ಅಲ್ಲ. ಅನ್ಪಾರ್ಲಿಮೆಂಟ್ ಮತ್ತೆ
ನಾನು ಏನು ಅಂಕಿಅಂಶ ಕೊಟ್ಟೆ ಅದನ್ನು ದಯವಿಟ್ಟು ಒಂದ್ಸರಿ ಆಯ್ತು, ಅದು repeat ಹಿಂದೆ ಮಾಡಿ. ಯಾಕೆ ಚರ್ಚೆ ನಾನೇನು ಅಂಕಿಅಂಶ ಬೇಕಾ? ಕೊಟ್ಟೆ ಅಂತ ನಾನು ಅಂಕಿಅಂಶನೇ ಕೊಟ್ಟಿಲ್ಲ. ಅದು ತೆಗೆದು ನೋಡಿ ಆದ್ಮೇಲೆ record ಅಲ್ಲಿ. ನಾನು ಏನು ಅಂಕಿಅಂಶನೇ ಕೊಟ್ಟಿಲ್ಲ. ಪ್ರತಿಪಕ್ಷ ನಾಯಕರು ಅವರು ನೀವು ಜನರಲ್ ಆಗಿ ಸರಿಯಾಗಿ ಹೇಳಿದ್ದಾರೆ. ವಿತರಣೆ ಮಾಡ್ತಾ ಇಲ್ಲ ಅಂತ ಹೇಳಿದೆ ಅಷ್ಟೇ. ಆ ರೈಟ್ಸ್ ಇಲ್ವಾ ನನಗೆ? ವಿರೋಧ ಪಕ್ಷಕ್ಕೆ ರೈಟ್ಸ್ ಅಶೋಕ, ನಿನಗೆ ದೂಷಿಸ್ತಾ ಇಲ್ಲ ನಾನು. ಐ ಆಮ್ ನಾಟ್ ಅಬ್ಯೂಸಿಂಗ್ ಯು ಜನರಲ್ ಆಗಿ. ಅಥವಾ ಯು ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇಲ್ಲ. ಇಡೀ ಸದನ ಕೇಳ್ತಾರೆ. ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಅದನ್ನು ಮಾಡಬಾರ್ದು ಯಾರುವೆ. ಮಾಡೋದ್ರಿಂದ ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಗಂಭೀರವಾಗಿ ಚರ್ಚೆ ಮಾಡೋಣ. ಸರ್ಕಾರ ಏನು ಉತ್ತರ ಕೊಡಬೇಕು ಅದನ್ನು ಕೊಡೋಣ, ನೀವೇನು ಹೇಳಬೇಕು ಅದನ್ನು ಹೇಳಿ. ಆದರೆ ನಾವು ಯಾವತ್ತೂ ಕೂಡ ಪರಸ್ಪರ ನಾವೇನು ದ್ವೇಷಿಗಳಲ್ಲ. ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ನಾವು ರೂಲಿಂಗ್ ಪಾರ್ಟಿನಲ್ಲಿದ್ದೀವಿ. ನೀವು ಏನು ಹೇಳ್ತೀರಿ ಅದನ್ನು ಕೇಳಿ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಹೇಳುವಾಗ, ಅದನ್ನು ಕೇಳುವಾಗ ನಾವು ಸ್ವಲ್ಪ ಸಂಯಮನ ಪ್ರದರ್ಶನ ಮಾಡ್ತಕ್ಕಂಥದ್ದು ಉತ್ತಮ. ಅನ್ಪಾರ್ಲಿಮೆಂಟ್ರಿನ ಬಳಸಬಾರ್ದು ಅಂತಕ್ಕಂಥದ್ದನ್ನು ಮಾಡಬೇಕು. ಆಗ ಚರ್ಚೆ ಗುಣಮಟ್ಟ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಸದನದ ಗೌರವವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಇನ್ನು ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗ ಇವತ್ತು ಇನ್ನೊಂದು ಗಂಟೆ